पक्ष म्हणजे घरासारखे असते. मतभेद होणे स्वाभाविक आहे. पण आता आपला उद्देश बेळगाव जिल्हा परिषदेवर काँग्रेसचा झेंडा फडकवणे हा असला पाहिजे. जिल्ह्यातील भाजपला समर्थनपणे सामना करण्याची क्षमता बेळगाव जिल्हा काँग्रेसकडे आहे, असे विधान परिषद सदस्य चन्नराज हट्टीहोळी यांनी सांगितले. बेळगाव शहर व ग्रामीण जिल्हा काँग्रेस प्रचार समितीच्या पदाधिकाऱ्यांचा पदग्रहण समारंभ आणि कार्यकर्त्यांची बैठक यशस्वीरित्या पार पडली. कर्नाटक प्रदेश काँग्रेस प्रचार समितीचे राज्याध्यक्ष तसेच माजी मंत्री विनयकुमार सोरके यांनी कार्यक्रमाचे नेतृत्व करत पदाधिकाऱ्यांना अधिकार हस्तांतरित केले. यावेळी बोलताना आमदार चन्नराज हट्टीहोळी म्हणाले की केवळ 5 हमींवर निवडणुका जिंकता येणार नाहीत. ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಸರ್ಕಾರ ಇದೆ ಅಂತ ನಡೆದಿಲ್ಲ. ಬೆಳಗಾವಿ ಜಿಲ್ಲಾ ಪಂಚಾಯತಿ ನಾವು ತೆಗೆಗೆ ಬರಬೇಕು, ಅದನ್ನ ತಲೆಗಿಡಬೇಕು. ಯಾಕಂದ್ರೆ 90 ಸದಸ್ಯರು ಇವಾಗ 100 ಆಗಿದ್ದಾರೆ ಅನಿಸುತ್ತೆ. 100 ಜಿಲ್ಲಾ ಪಂಚಾಯತಿ ಸದಸ್ಯರನ್ನು ಒಳಗೊಂಡಂತ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲಾ ಪಂಚಾಯತಿಯ ಒಂದು ಹೆಗ್ಗಳಿಕೆ ನಮ್ಮ ಜಿಲ್ಲೆಗಿದೆ. 13 ಜನ ಶಾಸಕರಿದ್ದೀವಿ ನಾವು, ಕಾಂಗ್ರೆಸ್ ಶಾಸಕರು, 2 ಮಂತ್ರಿಗಳಿದ್ದಾರೆ, ನಾವು MLCಗಳಿದ್ದೀವಿ. ಅದಕ್ಕಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಭಿನ್ನಾಭಿಪ್ರಾಯಗಳನ್ನ ಪಕ್ಕದಲ್ಲಿಟ್ಟುಕೊಂಡು ಬೆಳಗಾವಿ ಜಿಲ್ಲಾ ಪಂಚಾಯತಿನ ನಮ್ಮ ತೆಗೆಗೆ ತೆಗೆದುಕೊಳ್ಳಬಹುದು. ನಾವು ಮೊನ್ನೆ CLP ಮೀಟಿಂಗ್ ನಲ್ಲಿ ನಾವು ಮಾತಾಡಿದಾಗ ಜೂನ್ ಒಳಗಡೆ ಈ ಎಲೆಕ್ಷನ್ ಬರುತ್ತೆ ಅಂತ ನಮಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸ್ಪಷ್ಟತೆ ಇರಲಿಲ್ಲ, ಬಟ್ ಮಾಹಿತಿ ಇದೆ. ಅದಕ್ಕೆ ನಾವು ತಯಾರಿ ಮಾಡ್ಕೋಬೇಕು ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಏನೇನು ಸ್ಥಾನಮಾನಗಳನ್ನು ಕೊಡಬೇಕು ಅದನ್ನ ಈಗಾಗಲೇ ನಮ್ಮ ರಾಜಸಲಿ ಅವರ ಅಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ. ಯಾಕಪ್ಪ ಅಂದ್ರೆ ಪ್ರಚಾರ ಸಮಿತಿಯಲ್ಲಿ ನಾವು ಪಕ್ಷದ ಕಾರ್ಯಕರ್ತರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದ್ರೆ ಸಣ್ಣ ಮಟ್ಟದಲ್ಲಾಗಲಿ ದೊಡ್ಡ ಮಟ್ಟದಾಗಲಿ ರಾಜ್ಯ ಮಟ್ಟದಾಗಲಿ ಅವರಿಗೆ ಏನೇನು ಪದಾಧಿಕಾರಿಗಳನ್ನ ಸೇರಿಸಬೇಕಾಗ್ತದೆ, ಆಸೆ ಇರ್ತಾವೆ. ಅದನ್ನ ಅಧ್ಯಕ್ಷರು ತಾವು ಬಹಳ ಸರಿ ನಾನು ಎಲ್ಲರ ಜೊತೆ ಮಾತಾಡಿದ್ದೀನಿ. ತಾವು ಕೂಡ ಅದನ್ನ ಒಂಚೂರು ಮಾಹಿತಿ ತೆಗೆದುಕೊಂಡು ದೊಡ್ಡ ಜಿಲ್ಲೆ ಈ ಬೋರ್ಡ್ ಕಾರ್ಪೊರೇಷನ್ ಆಗಿ ಅಧ್ಯಕ್ಷ ನೇಮಕಗಳಾಗಿರೋದು, ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷ ನೇಮಕ ಆಗಿದೆ, ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷ ನೇಮಕ ಆಗಿದೆ, ಬಾಡಿ ಫಾರ್ಮೇಶನ್ ಆಗಿಲ್ಲ. ಅಲ್ಲಿ ಡೈರೆಕ್ಟರ್ಗಳು ಏನಿದೆ ಅದನ್ನ ನಾವು ಸಾಕಷ್ಟು ಜನ ಹೆಸರುಗಳನ್ನು ಕೊಟ್ಟಿದ್ದೀವಿ. ನಮ್ಮ ಜಿಲ್ಲೆಯಿಂದ ಕೊಟ್ಟಿದ್ದೀವಿ, MLAಗಳು ಕೊಟ್ಟಿದ್ದಾರೆ, ಕ್ಷೇತ್ರ ವ್ಯಾಪ್ತಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೊಟ್ಟಿದ್ದಾರೆ, ರಕ್ಷಣೆ ಬಾಳಿಗಳು ಕೊಟ್ಟಿದ್ದಾರೆ. ಅವೆಲ್ಲ ನೇಮಕಾತಿ ಆಗ್ಬಿಟ್ರೆ ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಆದ್ರೆ ಒಂದು 10 ಜನರಲ್ಲಿ ಒಬ್ಬರು 20 ಜನರಲ್ಲಿ ಒಬ್ಬ ಸಿಕ್ಕರು ಆ 20 ಜನ ಶಾಂತ ಆಗ್ತಾರೆ. ಇವತ್ತು ಇವನಿಗೆ ಸಿಕ್ಕಿದೆಯಪ್ಪ, ನಾಳೆ ನಮಗೂ ಸಿಗುತ್ತೆ ಅಂತ ಅವರು ಶಾಂತ ಆಗ್ತಾರೆ. ಆ ನಿಟ್ಟಿನಲ್ಲಿ ತಾವು ಕೂಡ ಈ ಲೋಕಲ್ ಬಾಡಿ ಎಲೆಕ್ಷನ್ ಬರೋಕ್ಕಿಂತ ಮುಂಚೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಎಲೆಕ್ಷನ್ಗಿಂತ ಮುಂಚೆ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಇರುವಂತಹ ಬೋರ್ಡ್ಗಳಲ್ಲಿ ಅವರಿಗೆ ನಾಮಿನೇಷನ್ ಅನ್ನ ಮಾಡಿ ಅವರನ್ನ ಗುರುತಿಸುವ ಕೆಲಸ ಆಗಿದ್ದೇ ಆದಲ್ಲಿ ಏನು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಂದ ದೂರಾಗಿ ಬಿಜೆಪಿ ಪಕ್ಷವನ್ನ ನಾವು ಅತ್ಯಂತ ಸಮರ್ಥವಾಗಿ ಎದುರಿಸಬಲ್ಲಂತ ಶಕ್ತಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ, ರಕ್ಷಣೆ ಬಾಳಿಗಳ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಮುಖಂಡರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷವನ್ನ ಸಮರ್ಥವಾಗಿ ಎದುರಿಸಲು ನಮಗೇನು ಶಕ್ತಿ ಬೇಕು ನಮ್ಮಲ್ಲಿದೆ. ಬಿಜೆಪಿಯನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ನಾವು 13 ಇದ್ದೀವಿ, ಮುಂದಿನ ಎಲೆಕ್ಷನ್ ಅಲ್ಲಿ ನಾವು 15 ಸೀಟ್ ತಂದೆ ತರ್ತೀವಿ. ತಮ್ಮ ಸಹಕಾರ ಮತ್ತು ಮಾರ್ಗದರ್ಶನ ನಮಗೆ ಬೇಕಂತ ಹೇಳಿ ಮತ್ತೆ ಏನು ಎಲ್ಲ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನೀವು ಏನು ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಮುಖಂಡರು ನೀವು ನಡೆದಿದ್ದೀರಿ, ನಿಮಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಪಕ್ಷ ಬಂದಾಗ ನಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ನಮ್ಮ पक्ष ನಮ್ಮ ಮನೆ ಅದನ್ನ ಉಳಿಸೋದು ಬೆಳೆಸೋದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. प्रचार समितीचे उपाध्यक्ष सुरेंद्र व्ही यांनी पक्ष संघटनेवर अधिक भर देण्याबाबत मार्गदर्शन केले. तसेच पंतप्रधान मोदी यांच्या धोरणांवर त्यांनी टीका केली. ಹೋಗಿ ಅವರ ಎಂಬಸಿ ಆಫೀಸಿಗೆ ಹೋಗಿ ಸಂತಾಪ ಸೂಚಕ ಪತ್ರದಲ್ಲಿ ಸಹಿ ಮಾಡಿ ಬಂದಿದ್ದಾರೆ. ಅಷ್ಟು ಸಹಿ ಮಾಡಿದ್ದಕ್ಕೆ ಆ ಇರಾನ್ನವರಿಗೆ ಭಾರಿ ಖುಷಿ ಆಗ್ತಿದೆ. ನಮ್ದೇನೋ ಹಡಗುಗಳನ್ನು ಬಿಟ್ಟುಕೊಡ್ತಾರೆ. ಆದರೆ ಇವ್ರ ಕಥೆ ಏನು? ಡುಡಾಲ್ಡ್ ಟ್ರಂಪ್ ಏನೋ ಹೇಳಿದ್ರಪ್ಪ. ನಾನು ಯಾವಾಗಲೂ ನಿಮ್ಮ ಎದುರುಗಡೆ ಹೇಳ್ತೀನಿ, ಈಗಲೂ ಹೇಳ್ತೀನಿ, ನೀವು ಗಟ್ಟಿಯಾಗಿ ಚಾಕಟ್ಟಿ ಒಳಗಡೆ, ನಿಮ್ಮ ಅಂಗಡಿ ಒಳಗಡೆ, ನಿಮ್ಮ ಊರೊಳಗೆ, ನಿಮ್ಮ ಹಳ್ಳಿಯೊಳಗೆ ವಿಚಾರ ಮಾತಾಡ್ತಾರೆ. ಮನೇಲಿ ನೆನಪಿಟ್ಕೋಬೇಕು ನೀವು. ಅಮೆರಿಕದವರು ಟ್ಯಾಕ್ಸನ್ನು ಜಾಸ್ತಿ ಮಾಡಿಕೊಟ್ಲೆ ವಿಜಯವಾಡ ಪೇಪರಲ್ಲಿ ಮುಖಪುಟದಲ್ಲಿ ಒಂದು ಸುದ್ದಿ ಬಂದಿತ್ತು. ನಾನು ಮಂಗಳೂರಲ್ಲೆಲ್ಲ ಹೇಳಿದೆ, ನಿಮ್ಮೂರಿಗೆ ಸ್ವಲ್ಪ ಹೇಳೋಣ ಅಂತ. ಅದೇನು ಸುದ್ದಿ ಬಂದಿತ್ತು ಅಂತಂದರೆ ಅದು ಸುದ್ದಿ ಹಾಕಿದ್ರು. ಟ್ರಂಪ್ ಅವರು 4 ಬಾರಿ ಫೋನ್ ಮಾಡಿದರೂ ಸಹಿತ ಫೋನ್ ಕರೆಯನ್ನು ಸ್ವೀಕರಿಸಿದ ನರೇಂದ್ರ ಮೋದಿ ಮುಖಪುಟ. ನಾನು ಕೋರ್ಟ್ ಒಳಗೆ ಹೋಗೋ ಗಡಿ ಬಿಡಲಿದ್ದೆ. ಅಷ್ಟೊತ್ತಿಗೆ ಒಬ್ಬ BJP ಪರವಾಗಿದ್ದನೊಬ್ಬ ಹೇಳಿದ, ಮಿಸ್ಟರ್ ಸುಧೀರ್ ಪರೋಳೆ ನೋಡ್ರಿ, ಪೇಪರ್ ನೋಡಿದ್ರ ಯಾಕೆ ಹೆಂಗೆ ನಮ್ಮ ಮೋದಿ ಅವರು
ಟ್ರಂಪ್ ಅವರು 4 ಸತಿ ಫೋನ್ ಮಾಡಿದ್ರು, ಕರೆ ಮಾಡಿ ಎತ್ತಿಲ್ಲ. ಮನಮೋಹನ್ ಸಿಂಗ್ ಆಗಿದ್ರೆ ಎತ್ತೋ ಬಿದ್ದು ಅಂತ ಓಡಿ ಫೋನ್ ತಗೋತಿದ್ರು. ನಮ್ಮ ಮೋದಿಯವರು ತಾಕತ್ತು ಕಂಡ್ರಿ ಅಂತ ನನಗೆ ಸಿಟ್ಟು ಬಂತು. ಆದರೆ ತಮಾಷೆಗೆ ಸಂವಿಧಾನದಲ್ಲಿದೆ, ತಮ್ಮ ಸಮಸ್ಯೆ ಅದಲ್ಲ. ಮತ್ತೆ ನೀವು ಇದನ್ನು ಒಪ್ಪಲ್ಲ, ಹಂಗಲ್ಲ ಕಣ್ತಮ್ಮ. ಟ್ರಂಪ್ಗೆ ಹಿಂದಿ ಬರಲ್ಲ, ನರೇಂದ್ರ ಮೋದಿ ಅವರಿಗೆ ಇಂಗ್ಲಿಷ್ ಬರಲ್ಲ. ಅವ್ರ ಫೋನ್ ಇವ್ರು ರಿಸೀವ್ ಮಾಡಕ್ಕೆ ಹೇಳ್ತಾರೆ ಮಾಡಕ್ಕೆ. ವಿಡಿಯೋ ಕಾಲ್ ಮಾಡಿದ್ರು, ಹೀಗೆ ಮಾತಾಡ್ಬೋದಿತ್ತು. ಆ ಫೋನ್ ಕಾಲ್ ಮಾಡಿದ್ದಾರೆ ಅಂತ ನೀವು ಹೇಳ್ತೀರಾ. ಹಂಗಾಗಿ ತಿಳ್ಕೋಣ, ನೆನಪಿಟ್ಕೊಳ್ಳಿ. ನನ್ನನ್ನು ನಂಬಿ ಪ್ಲೀಸ್ ಅಂತಂತ ಈ ಸಿಲ್ಲಿ ಕ್ಯಾರೆಕ್ಟರ್ನ ನಮ್ಮ ಪ್ರಧಾನಮಂತ್ರಿಯವರು ದೇಶದ ಜನರಿಗೆ ತನ್ನ ಶಿಕ್ಷಣದ ಬಗ್ಗೆ ಸಹಿತ ಸುಳ್ಳು ಮಾಹಿತಿಯನ್ನು ಕೊಟ್ಟರು. या कार्यक्रमाला बेळगाव ग्रामीण जिल्हा काँग्रेस समितीचे अध्यक्ष विनय नावलगट्टी, ग्रामीण जिल्हा प्रचार समितीचे अध्यक्ष राजा सलीम काशमन्नवर तसेच शहर जिल्हा प्रचार समितीचे अध्यक्ष गजूधर नायक उपस्थित होते. नजीम बेटगेरी, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।